ರಾಜ್ಯ ಸರ್ಕಾರದಲ್ಲಿ ಕ್ಯಾಬಿನೆಟ್ ಪುನರ್ರಚನೆ ವಿಚಾರ ದೊಡ್ಡ ಮಟ್ಟಿಗೆ ಚರ್ಚೆ ಆಗ್ತಿದೆ. ಇದು ಎಲ್ಲದರ ನಡುವೆ ನಿನ್ನೆ ನಡೆದ ಸಿಎಂ ಡಿನ್ನರ್ ಮೀಟಿಂಗ್ ಮಾತ್ರ ಎಲ್ಲರ ಗಮನ ಸೆಳೆದಿದ್ದು, ಯಾರನ್ನ ಕೈ ಬಿಡಲಾಗುತ್ತೆ, ಯಾರನ್ನ ಸಂಪುಟಕ್ಕೆ ಸೇರಿಸಲಾಗುತ್ತೆ ಅನ್ನೋದು ಮಾತ್ರ ನಿಗೂಢವಾಗಿದೆ. ಕೆಲವರನ್ನ ಸಚಿವ ಸಂಪುಟದಿಂದ ಕೈ ಬಿಡಲಾಗುತ್ತೆ ಎಂಬ ವಿಚಾರ ಗೊತ್ತಾಗ್ತಿದ್ದಂತೆ ಸಿಎಂ ಅವರನ್ನ ಭೇಟಿ ಮಾಡುವುದಕ್ಕೂ ಕೆಲವರು ಶಾಸಕರು ಮುಂದಾಗಿದ್ದು ತಮ್ಮ ಪರವಾಗಿ ಲಾಬಿ ನಡೆಸಿದ್ದಾರೆ. ಸಿಎಂ ಡಿನ್ನರ್ ಮೀಟಿಂಗ್ ಎಫೆಕ್ಟ್ ಯಾರ್ಯಾರಿಗೆ ಶಾಕ್? ಶೀಘ್ರದಲ್ಲೇ ಪುನರ್ರಚನೆ ಫಿಕ್ಸ್ ಯಾರ್ಯಾರಿಗೆ ಕೋಕ್? ರೀಶಫಲ್ ವಾಸನೆ ಸಿಕ್ತಿದ್ದಂತೆ ಆಕಾಂಕ್ಷಿಗಳು ಫುಲ್ ಅಲರ್ಟ್. ನಿನ್ನೆ ನಡೆದ ಸಿಎಂ ಸಿದ್ದರಾಮಯ್ಯ ಡಿನ್ನರ್ ಮೀಟಿಂಗ್ನಲ್ಲಿ ಸಚಿವ ಸಂಪುಟ ಪುನರ್ರಚನೆ ಬಗ್ಗೆ ಚರ್ಚೆ ಆಗಿದೆ. ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ವಿಷಯ ಪ್ರಸ್ತಾಪ ಮಾಡಿದ್ದು, ಕೈ ಬಿಡುವ ಸಚಿವರಿಗೆ ಸೂಚ್ಯವಾಗಿ ಸಿಎಂ ಸುಳಿವು ನೀಡಿದ್ದಾರೆ. ಹೀಗಾಗಿ ಸಚಿವ ಸಂಪುಟದ ಸದಸ್ಯರಿಗೆ ಒಂದಿಷ್ಟು ಆತಂಕ ಎದುರಾಗಿದೆ. ಬಹುತೇಕ ಬಿಹಾರ್ ಚುನಾವಣೆ ಬಳಿಕ ಸಚಿವ ಸಂಪುಟ ಪುನರ್ರಚನೆಯಾಗೋದು ಫಿಕ್ಸ್ ಎನ್ನಲಾಗುತ್ತಿದೆ. ಹೀಗಾಗಿ ಯಾರು ಇನ್ ಯಾರು ಔಟ್ ಎನ್ನುವ ಕುತೂಹಲ ಹೆಚ್ಚಾಗಿದೆ. ಯಾರು ಇನ್ ಯಾರು ಔಟ್? ದಿನೇಶ್ ಗುಂಡೂರಾವ್ ಔಟ್ ಆದ್ರೆ ಆರ್.ವಿ. ದೇಶಪಾಂಡೆ ಇನ್. ಲಕ್ಷ್ಮೀ ಹೆಬ್ಬಾಳ್ಕರ್ ಔಟ್ ಆದ್ರೆ ಲಕ್ಷ್ಮಣ್ ಸವದಿ ಇನ್. ಮುನಿಯಪ್ಪ ಔಟ್ ಆದ್ರೆ ರೂಪಕಲಾ ಶಶಿಧರ್ ಇನ್. ಮಧು ಬಂಗಾರಪ್ಪ ಔಟ್ ಆದ್ರೆ ಬಿ.ಕೆ. ಹರಿಪ್ರಸಾದ್ ಇನ್. ಶರಣಬಸಪ್ಪ ದರ್ಶನಾಪುರ್ ಔಟ್ ಆದ್ರೆ ಸಿ.ಎಸ್. ನಾಡಗೌಡ ಇನ್. ಆರ್.ಬಿ. ತಿಮ್ಮಾಪುರ್ ಔಟ್ ಆದ್ರೆ ಮಳವಳ್ಳಿ ನರೇಂದ್ರ ಸ್ವಾಮಿ ಇನ್. ಚಲುವರಾಯ ಸ್ವಾಮಿ ಔಟ್ ಆದ್ರೆ ಬಾಲಕೃಷ್ಣ ಇನ್. ವೆಂಕಟೇಶ್ ಔಟ್ ಆದ್ರೆ ಶಿವಲಿಂಗೇಗೌಡ ಅಥವಾ ಜಯಚಂದ್ರ ಇನ್. ಮಂಕಾಳ ವೈದ್ಯ ಔಟ್ ಆದ್ರೆ ಯು.ಟಿ. ಖಾದರ್ ಇನ್. ರಹೀಂ ಖಾನ್ ಔಟ್ ಆದ್ರೆ ತನ್ವೀರ್ ಸೇಠ್ ಇನ್. ಎಸ್.ಟಿ. ಸಮುದಾಯದಿಂದ ನಾಗೇಂದ್ರ, ರಘುಮೂರ್ತಿ ಅಥವಾ ಚಿಕ್ಕಮಾದು ಇನ್. ರಾಜ್ಯ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗುತ್ತೆ ಅನ್ನೋ ಚರ್ಚೆಗೆ ಮಾಜಿ ಸಚಿವ ರಾಜಣ್ಣ ಹಾಕಿದ ಹೊಸ ಬಾಂಬ್ ವೇದಿಕೆ ಸೃಷ್ಟಿ ಮಾಡಿಕೊಟ್ಟಿತ್ತು. ಸದ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಪವರ್ ಶೇರಿಂಗ್ ವಿಚಾರ, ಕ್ಯಾಬಿನೆಟ್ ಪುನರ್ರಚನೆ ವಿಚಾರ ಭಾರಿ ಸದ್ದು ಮಾಡ್ತಿದೆ. ನಿನ್ನೆ ಸಿಎಂ ಸಿದ್ದರಾಮಯ್ಯ ಸಚಿವರಿಗೆ ಡಿನ್ನರ್ ಮೀಟಿಂಗ್ ನಡೆಸಿದ್ರು. ಇದಾದ ಮೇಲಂತೂ ಕೆಲ ಶಾಸಕರಂತೂ ಸಿಎಂ ಭೇಟಿಯಾಗಿ ತಮ್ಮನ್ನ ಸಚಿವ ಸಂಪುಟಕ್ಕೆ ಪರಿಗಣಿಸಿ ಅಂತ ಲಾಬಿ ನಡೆಸಲು ಮುಂದಾಗಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆ ಸುಳಿವು ಪಡೆದುಕೊಂಡ ಶಾಸಕ ಶಿವಲಿಂಗೇಗೌಡ, ಬಿ.ಆರ್. ಪಾಟೀಲ್, ಬೇಳೂರು ಗೋಪಾಲಕೃಷ್ಣ, ವಿಜಯಾನಂದ ಕಾಶಪ್ಪನವರ್ ಸಿಎಂ ಮುಂದೆ ಸಚಿವ ಸ್ಥಾನದ ಆಸೆಯನ್ನ ಬಿಚ್ಚಿಟ್ಟಿದ್ದಾರೆ. ನೋಡಿ, ಸಚಿವ ಸ್ಥಾನನ ಈಗಾಗಲೇ ಒಂದು ಸೃಷ್ಟಿ ಆಗ್ತಾ ಇದೆ, ರಾಜ್ಯದಲ್ಲಿ ಸುದ್ದಿಗಳಾಗ್ತಾ ಇದೆ. ಇದನ್ನ ಹೈಕಮಾಂಡ್ ಮತ್ತು ರಾಜ್ಯದ ನಾಯಕರುಗಳು ತೀರ್ಮಾನ ಮಾಡ್ತಾರೆ. ಅದರಿಂದ ನಾವು ಯಾವುದೇ ಗೊಂದಲ ಮಾಡ್ಲಿಕ್ಕೆ ಹೋಗೋದಿಲ್ಲ. ಸಚಿವ ಸ್ಥಾನ ಬೇಕು ಅನ್ನೋದ್ರಲ್ಲಿ ನಾನು ಒಬ್ಬ ಆಕಾಂಕ್ಷಿ ಇದ್ದೀನಿ, ಅದರಲ್ಲಿ ಎರಡು ಮಾತಿಲ್ಲ. ನಾನೇನು ಸನ್ಯಾಸಿ ಅಲ್ಲ. ಅದರಿಂದ 3 ಸರಿ MLA ಆಗಿರುವಂತನು ಒಬ್ಬ ಸೀನಿಯರ್ MLA ಇದ್ದೀನಿ. ಹಾಗಾಗಿ ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ನಾನು ಇದೀನಿ, ಬಿಟ್ರೆ ಯಾವುದೇ ಗೊಂದಲ ಮಾಡುವಂತದ್ದು ಏನೂ ಇಲ್ಲ. ಅವ್ರ ನಿರ್ಧಾರ, ಅವರ ಕೊಡುವಂತ ನಿರ್ಧಾರಕ್ಕೆ ನಾವು ಬದ್ಧರಾಗಿರ್ತೀವಿ. ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಹಾಗೂ ಸಿಎಂ ಪವರ್ ಶೇರಿಂಗ್ ವಿಚಾರ ಮುಂಚೂಣಿಯಲ್ಲಿದೆ. ಪವರ್ ಶೇರಿಂಗ್ ವಿಚಾರ ಹೈಕಮಾಂಡ್ ಅಂಗಳದಲ್ಲಿದ್ದು, ಕ್ಯಾಬಿನೆಟ್ ರೀಶಫಲ್ ವಿಚಾರ ಸಿಎಂ ಸೇರಿದಂತೆ ಡಿಸಿಎಂ ಅಂಗಳದಲ್ಲಿದೆ. ಸದ್ಯ ಕೆಲ ಸಚಿವರನ್ನ ಕೈ ಬಿಡಲಾಗುತ್ತೆ ಎಂದು ಹೇಳಲಾಗ್ತಿದ್ದು, ಯಾರು ಸಚಿವ ಸಂಪುಟದಿಂದ ಹೊರ ಬರ್ತಾರೆ, ಯಾರಿಗೆ ಅದೃಷ್ಟದ ಕೈ ಹಿಡಿಯುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ವಿನಯ್ ಜೊತೆ ದುರ್ಗೇಶ್ ನಾಯಕ್, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.